ಕಾರುಗಳನ್ನು ಟಾರ್ಗೆಟ್ ಮಾಡಿ ಅಪಘಾತ ಮಾಡಿ ಬಳಿಕ ಸುಲಿಗೆ ಮಾಡುವಂತಹ ಗ್ಯಾಂಗ್ ಆಕ್ಟಿವ್ ಆಗಿದೆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ. ವೇಗವಾಗಿ ಬರುವಂತಹ ಕಾರುಗಳ ಇವರ ಟಾರ್ಗೆಟ್. ಕಾರುಗಳನ್ನು ಟಾರ್ಗೆಟ್ ಮಾಡಿ ಅಪಘಾತ ಮಾಡಿಸುವಂತಹ ಹಂತಕರು ಇದ್ದಾರೆ. ಎಚ್ಚರಿಕೆ, ಈ ಭಾಗದಲ್ಲಿ ಓಡಾಡುವಂಥವರು. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನಲ್ಲಿ ದರೋಡೆ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಹೊಸಕೋಟೆಯಿಂದ ಚಿತ್ತೂರಿನವರೆಗೆ ಸಂಪರ್ಕವಿರುವಂತಹ ಹೈವೇ ಇದು, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಕಳೆದ 25ರಂದು 3ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ಮಾಹಿತಿ ಇದೆ. ಹೈವೇ ರಸ್ತೆಯ ಹೊಸಕೋಟೆಯಿಂದ ಕೆಜಿಎಫ್ ಮಾರ್ಗದಲ್ಲಿ ಈ ಕೃತ್ಯಗಳನ್ನು ಎಸಗಲಾಗ್ತಾ ಇದೆ. ಈ ಬಗ್ಗೆ ವಕೀಲರೊಬ್ಬರು ಹಿರಿಯ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ. ನಿಜಕ್ಕೂ ಆಘಾತಕಾರಿ ವಿಚಾರ ಇದು. ಡಿಜಿಐಜಿಪಿ ಹೈವೇ ಅಥಾರಿಟಿ ಹೈವೇ ಚೀಫ್ ಎಂಜಿನಿಯರ್ಗೆ ದೂರನ್ನು ನೀಡಲಾಗಿದೆ. ಹೊಸಕೋಟೆಯಿಂದ ಚಿತ್ತೂರಿನವರೆಗೆ ಸಂಪರ್ಕವಿರುವಂತಹ ಹೈವೇನಲ್ಲಿ ನಡೆಯುವಂತಹ ದರೋಡೆ. ಕಳೆದ 25ರಂದು 3ಕ್ಕೂ ಹೆಚ್ಚು ಮಂದಿ ಆಕ್ಸಿಡೆಂಟ್ನಲ್ಲಿ ಮೃತಪಟ್ಟಿದ್ದಾರೆ. ಈ ದರೋಡೆ ನಡೆಸುವಂಥ ಗ್ಯಾಂಗ್ ಫುಲ್ ಆಕ್ಟಿವ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇವರು ವೇಗವಾಗಿ ಬರುವಂಥ ಕಾರುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಆಕ್ಸಿಡೆಂಟ್ ಮಾಡ್ತಾರೆ. ಪರಿಣಾಮ ಆಕ್ಸಿಡೆಂಟ್ ಮಾಡಿದಾಗ ಜೀವ ಹೋಗಬಹುದು ಅಥವಾ ಅಪಾರ ಪ್ರಮಾಣದಲ್ಲಿ ಕೈಕಾಲುಗಳನ್ನು ಕಳ್ಕೊಳ್ಬಹುದು, ಇನ್ಯಾವುದಾದ್ರೂ ಅನಾಹುತ ಆಗಬಹುದು. ಅಂತಹ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಮಾಡಿ ಲೂಟಿ ಹೊಡೆಯೋದು ಅವರ ಕೆಲಸ. ಜೀವ ಹೋದರೆ ನಮಗೇನು, ಆದರೆ ಅವರ ಬಳಿ ಇದ್ದಂಥ ಹಣ, ನಗದು ಜೊತೆಗೆ ಚಿನ್ನಾಭರಣ ಇವುಗಳನ್ನು ಲೂಟಿ ಮಾಡೋದೇ ಅವ್ರ ಕೆಲಸ. ಅಂಥ ಒಂದಷ್ಟು ಗ್ಯಾಂಗ್ ಆಕ್ಟಿವ್ ಆಗಿವೆ, ದರೋಡೆ ಮಾಡುವಂಥ ಗ್ಯಾಂಗ್ಗಳು ಅನ್ನುವಂಥದ್ದು ನಿಜಕ್ಕೂ ಆಘಾತಕಾರಿ ವಿಚಾರ. ಇದು ಹೊಸದಾಗಿ ಈ ರೀತಿ ಒಂದು ದರೋಡೆ ಮಾಡುವಂಥ ಗ್ಯಾಂಗ್ ಹುಟ್ಕೊಂಡಿರುವಂಥದ್ದು, ಈ ರೀತಿಯ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮಾಡಿಸುವಂಥದ್ದು. ಅದು ನೋಡೋಕೆ ಆಕ್ಸಿಡೆಂಟ್ ಸಹಜವಾಗಿದೆ ಅಂತ ಅನ್ಸುತ್ತೆ. ಅತಿವೇಗದ ಚಾಲನೆ ಈ ಆಕ್ಸಿಡೆಂಟ್ಗೆ ಕಾರಣ ಅಂತ ಅನ್ಸುತ್ತೆ. ಆದರೆ ಅಲ್ಲಿ ಆಗೋದೇ ಬೇರೆ. ಒಂದು ರೀತಿಯಲ್ಲಿ ಇದು ಆಘಾತಕಾರಿ ಮಾಹಿತಿಗಳು ಹೊರಬೀಳ್ತಾ ಇರುವಂಥದ್ದು. ಈ ಭಾಗದಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಭಾಗದಲ್ಲಿ ಹೋಗುವಂಥ ಅಥವಾ ಓಡಾಡುವಂಥ ಕಾರು ಸವಾರರು ಇರಬಹುದು, ವಾಹನ ಸವಾರರು ಎಚ್ಚರವನ್ನು ವಹಿಸುವುದು ಒಳಿತು. ಮತ್ತು ಪೊಲೀಸ್ ಇಲಾಖೆ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ನಿಟ್ಟಿನಲ್ಲಿ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಈ ರೀತಿ ಆಕ್ಸಿಡೆಂಟ್ಗಳಾದಾಗ ಚಾಲಕನ ನಿಯಂತ್ರಣ ತಪ್ಪಿರಬಹುದು ಅಥವಾ ಅತಿವೇಗದ ಚಾಲನೆ ಅಥವಾ ಚಾಲಕನ ಅಜಾಗರೂಕತೆಯೇ ಈ ಘಟನೆಗೆ ಕಾರಣ ಅಂತೆಲ್ಲ ಹೇಳ್ತೀವಿ. ಆದರೆ ಆಗೋದೇ ಬೇರೆ. ಕಾರುಗಳನ್ನೇ ಟಾರ್ಗೆಟ್ ಮಾಡಿ ಅಪಘಾತ ಮಾಡಿಸುವಂಥ ಹಂತಕರಿದ್ದಾರೆ. ಜೀವವನ್ನೇ ತೆಗೆದು ಅವರ ಬಳಿ ಇದ್ದಂಥ ಕಾರ್ನಲ್ಲಿ ಇದ್ದಂಥವರ ಬಳಿ ಇದ್ದಂಥ ಹಣ ಮತ್ತು ಚಿನ್ನಾಭರಣವನ್ನು ಲೂಟಿ ಮಾಡುವಂಥ ಹಂತಕರ ಗ್ಯಾಂಗ್ ಇದೆ ಅನ್ನುವಂಥ ಆಘಾತಕಾರಿ ಮಾಹಿತಿ ಲಭ್ಯವಾಗ್ತಾ ಇದ್ದು, ಅಪಘಾತ ಆಗ್ತಿದ್ದ ಹಾಗೆ ಡೆಡ್ಲಿ ಅಟ್ಯಾಕ್ ಮಾಡುತ್ತೆ ಗ್ಯಾಂಗ್. ಹೊಸಕೋಟೆಯಿಂದ ಚಿತ್ತೂರಿನವರೆಗೆ ಸಂಪರ್ಕ ಕಲ್ಪಿಸುವಂಥ ಹೈವೇನಲ್ಲಿ ನಡೆಯುವಂಥ ಘಟನೆಗಳು. ಕಳೆದ 25ರಂದು 3ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿರುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಪೊಲೀಸ್ ಇಲಾಖೆ ಬಹಳ ಗಂಭೀರವಾಗಿ ಪರಿಗಣಿಸಿದೆ ಈ ಪ್ರಕರಣವನ್ನು. ಎಕ್ಸ್ಪ್ರೆಸ್ ಹೈವೇ ಅಂತ ಆಗಿದೆ ಸರ್, ಬ್ಯಾಂಗ್ಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ. ಅದರಲ್ಲಿ ಒಂದು ಘಟನೆ ನಡೀತಾ ಇದೆ. ಘಟನೆ ಎಂದು ಹೇಳ್ಬೋದು, ಒಂದು ಬೇಕಂತೂ ಮಾಡ್ತಾ ಇರೋದು ಒಂದು ಗ್ಯಾಂಗ್ ಅಂತ ಇದೆ ಅಲ್ಲಿ. ಈ ರೋಡಲ್ಲಿ ಏನು ಮಾಡ್ತಾರೆ, ಸರಿಯಾಗಿ ಅದು ಓಪನ್ ಆಗಿಲ್ಲ ರೋಡ್ ಇನ್ನೂ. ಆ ರೋಡಲ್ಲಿ ಜನ ಒಂದು 120 ಸ್ಪೀಡಲ್ಲಿ ಹೋಗ್ತಾ ಇರುವಾಗ ನಡು ರೋಡಲ್ಲಿ ದೊಡ್ಡ ಕಲ್ಲು ಮತ್ತು ಲಾಂಗ್ ರಾಡ್ಸ್ ಎಲ್ಲ ಇಟ್ಬಿಡ್ತಾರೆ. ಅದು ಆಕ್ಸಿಡೆಂಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಬಂದು ಏನಿದೆ ಲೂಟಿ ಹೊಡ್ಕೊಂಡು ಹೋಗ್ತಾರೆ. ಇದೇ ರೀತಿ ನನ್ನ ಮುಂದೆನೇ 25th ಮೇಗೆ ನಾನು ಹೋಗ್ತಾ ಇದ್ದೀನಿ ಕೆಜಿಎಫ್ ದಾರಿನಲ್ಲಿ. ಆ ರೋಡಲ್ಲಿ ಹೋಗ್ತಾ ಇರೋ ನನ್ನ ಮುಂದೆನೇ ಒಂದು ಯಾರೋ ಕಲ್ಲಿಟ್ಟಿದ್ರು, ಒಂದು ಆಕ್ಸಿಡೆಂಟ್ ಆಗಿ ಪಾಪ ಒಂದು MS ಸ್ಪಾಟಾಗಿ ಸತ್ತೋಗ್ಬಿಟ್ರು. ಅದಾಗಿ ಮತ್ತೆ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು. ಅದೇ 24 hours, ವಿತಿನ್ 24 hours 3 ಆಕ್ಸಿಡೆಂಟ್ ಆಗಿದೆ. ಅದು ಇನ್ನೊಂದು ನನಗೆ ನಾನು ಒಂದು ಕ್ಲಿಪ್ ಇದರಲ್ಲಿ ಹಾಕಿದೆ ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ. ಅದಾದ್ಮೇಲೆ ನನಗೆ ಸುಮಾರು ಕಾಲ್ಸ್ ಬಂದು ಅದರಲ್ಲಿ ಸುಮಾರು ಜನ ಪಬ್ಲಿಕಲ್ಲಿ ಹೇಳ್ತಾ ಇದ್ದಾರೆ, ಸರ್ ನಮ್ಮ ಜೊತೆ ಇದೇ ರೀತಿ ಆಗಿದೆ. ನನಗೆ ಒಂದು CCTV ಫುಟೇಜ್ ಸಿಕ್ಕಿದೆ. ಆ CCTV ಫುಟೇಜಲ್ಲಿ ಕ್ಲೀನಾಗಿ ಕಾಣ್ತಾ ಇದೆ, ಒಂದು ಗ್ಯಾಂಗ್ ಇದೆ ಲಾಂಗ್ ಎಲ್ಲ ಇಟ್ಕೊಂಡು ನೋಡ್ತಾ ಇರ್ತಾರೆ, ಕಲ್ಲೆಲ್ಲ ಇಟ್ಕೊಂಡು. ಇದು ಬಂದ ತಕ್ಷಣ ಗಾಡಿ ಏನಾದ್ರು ಬಂದ ತಕ್ಷಣ ಇಮಿಡಿಯೇಟಾಗಿ ಬಂದು ಅಲ್ಲಿ ಲೂಟಿ ಹೊಡಿಯೋ ಥರ ಮಾಡ್ತಾ ಇದ್ದಾರೆ. ಅದರಿಂದ ನಾನು DGP ಸಾಹೇಬರು ಮತ್ತು ಎಕ್ಸ್ಪ್ರೆಸ್ ಇದು ಹೈವೇ ಅಥಾರಿಟಿ, ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಆದಷ್ಟು ಬೇಗ ಏನಿದೆ ಇನ್ವೆಸ್ಟಿಗೇಟ್ ಮಾಡಬೇಕು. ಮತ್ತು ಸರಿಯಾಗಿ ಪೊಲೀಸ್ ಪಟ್ರೋಲಿಂಗ್ ಇಲ್ಲ, ಒಂದು ಆ್ಯಂಬುಲೆನ್ಸ್ ಸರ್ವಿಸ್ ಇಲ್ಲ ಹೈವೇದಲ್ಲಿ. So on our journey towards KGF, it was really nice, and we reached there. And when I was coming back, this was somewhere around 4:30. This is almost near the Hoskote junction. Just before that, I think 5 or 6 kilometers, I don't know exactly, there is a curve that comes on the expressway. When I was going in that curve,
I was around 112 kilometers per hour, something around that, and suddenly I saw a roadblock in front of me. And this roadblock was plastic roadblocks that were kept in the curve. I thought, who would keep a roadblock in the curve? So somehow I managed to control my vehicle. I had to stop from 112 kilometers per hour to somewhere around 24 kilometers per hour, and then I managed to move around. I did not think much about this incident after that, and I forgot about it totally. Just keep in mind that I even had my family in the car, so it was a very lucky thing for me that nothing happened at this instant. We'll come back to this.